समचरणसरोजम् सान्द्रनीलाम्बुदाभम् जघननिहितपाणि मण्डनं मण्डनानां तरुणतुलसीमाला कन्धरं कञ्जनेत्रं सदयधवलहासं विठ्ठलं चिन्तयामि विठ्ठलं चिन्तयामि। श्रीमत्सौभाग्यजननी स्तौमी लक्ष्मीं सनातनीं सर्वकामफलावाप्ति साधनैकसुखावहां बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत् हनुमत्स्मरणात् भवेत्। चित्तैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् तं वन्दे नृसिंहतीर्थनिलयं श्रीव्यासराट्पूजितम् ध्यायं तं मनसा नृसिंहचरणं श्रीपादराजं गुरुं श्रीपादराजं गुरुम्। अर्थिकल्पितकल्पोऽयं प्रत्यर्थी गजकेसरी व्यासतीर्थगुरुर्भूयादस्मदिष्टार्थ सिद्धये तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् हयग्रीवदयाश्रयान् प्रणमत्कामधेनुं च भजत्सुरतरूपमम् श्रीभावबोधकृत्पाद चिन्तामणिमुपास्महे पूज्याय राघवेन्द्राय सत्यधर्मरताय च
भजतां कल्पवृक्षाय नमतां कामधेनवे नमतां कामधेनवे। ಓಂ ನಮೋ ನಾರಾಯಣಾಯ. ಎಲ್ಲ ಭಕ್ತ ಮಹಾಶಯರಿಗೆ ವೈಕುಂಠ ಏಕಾದಶಿಗೆ ಮುಕ್ಕೋಟಿ ದ್ವಾದಶಿ ಶುಭಾಶಯಗಳು. ಈ ಒಂದು ಆಲಯದಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದ ಪ್ರತಿ ಶನಿವಾರ ಕೂಡ ವಿಶೇಷವಾಗಿ ಪಂಚಾಮೃತಾಭಿಷೇಕ ಅಲಂಕಾರ ಸೇವೆ ಇರುತ್ತೆ. ಹಾಗೂ ಪ್ರತಿ ವರ್ಷ ವಾರ್ಷಿಕೋತ್ಸವ ಅಂತ ಏನು ಈ 2ನೇ ವರ್ಷ ನಾವು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಈ ವೈಕುಂಠ ಏಕಾದಶಿ ಹಾಗೂ 2ನೇ ದಿವಸ ಶ್ರೀನಿವಾಸ ಕಲ್ಯಾಣವನ್ನು ಹಮ್ಮಿಕೊಂಡಿರ್ತೀವಿ. ಮತ್ತು ಪ್ರತಿ ಏಕಾದಶಿಗೆ ಒಂದು ನಾರಾಯಣ ಹೋಮ ಕೂಡ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪ್ರತಿ ತಿಂಗಳ ಏಕಾದಶಿಗೆ ನಾರಾಯಣ ಹೋಮವನ್ನು ಕೂಡ ಮಾಡಬೇಕು ಅಂತ ಇತ್ತೀಚೆಗೆ ಆಯೋಜನೆ ಮಾಡ್ಕೊಂಡಿದ್ದೀವಿ. ಪ್ರತಿ ಶನಿವಾರ ಬೆಳಗ್ಗೆ ಆಲಯ 9:30ಗೆ ತೆರೆಯುತ್ತೆ ಮತ್ತು 1:30ವರೆಗೆ ಇರುತ್ತೆ. ಪಂಚಾಮೃತಾಭಿಷೇಕ ಸೇವೆ ಇರುತ್ತೆ, ದರ್ಶನ ಭಾಗ್ಯ ಇರುತ್ತೆ. ಎಲ್ಲರಿಗೂ ಒಳ್ಳೆಯದು. ಇವತ್ತಿನ ವಿಶೇಷ ಎಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತು ವೈಕುಂಠ ಏಕಾದಶಿ ದ್ವಾರವನ್ನು ಇವತ್ತು ಪ್ರತಿ ವರ್ಷಕ್ಕೊಮ್ಮೆ ಮಾತ್ರ ಇವತ್ತು ಉತ್ತರ ದ್ವಾರದಲ್ಲಿ ವೈಕುಂಠ ದ್ವಾರ ಪ್ರವೇಶ ಇರುತ್ತೆ. ನಾವು ಮಾಡಿರೋಂಥ ಎಲ್ಲ ಸಕಲ ಪಾಪ ನಿವಾರಣೆಗೆ, ಸಕಲ ದೋಷ ನಿವಾರಣೆಗೆ ವೈಕುಂಠ ದ್ವಾರದಲ್ಲಿ ಸ್ವಾಮಿ ಬೆಳಗ್ಗೆನೇ ಅಲ್ಲಿ ಬಂದು ಅಲ್ಲಿ ನೆಲೆಸಿರ್ತಾರೆ. ಸೊ ಅವರ ಪಾದಗಳನ್ನ ಮುಟ್ಟಿ ನಾವು ಅವರ ದರ್ಶನ ಮಾಡಿಕೊಂಡು ಆ ದ್ವಾರದಲ್ಲಿ ಪ್ರವೇಶ ಮಾಡಿದರೆ ನಾವು ಮಾಡಿರೋಂಥ ಗೊತ್ತಿಲ್ಲದೋ ಮಾಡಿರೋಂಥ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಇರೋದ್ರಿಂದ ಎಲ್ಲ ವೈಷ್ಣವ ಆಲಯಗಳಲ್ಲಿ ಈ ಒಂದು ಪೂಜೆ ನಡೆಯುತ್ತೆ. ಇವತ್ತು ಇಲ್ಲಿ ಕೂಡ ತುಂಬ ವಿಶೇಷವಾಗಿ ಬೆಳಗ್ಗೆನೇ ಗೋಪೂಜೆಯೊಂದಿಗೆ ಪ್ರಾರಂಭವಾಗಿ ಪುಣ್ಯ ಆಗಿ ಗಂಗೆ ಪೂಜೆ ಎಲ್ಲ ಆಗಿ ಇವತ್ತು ವೈಕುಂಠ ದ್ವಾರ ಪ್ರವೇಶ ಆಗಿರುತ್ತೆ. ವಿಶೇಷವಾಗಿ ಇವತ್ತು ಸಂಜೆಯವರೆಗೆ ಸ್ವಾಮಿ ದರ್ಶನ ಹಾಗೂ ವಾರ್ಷಿಕೋತ್ಸವ ಪ್ರಯುಕ್ತ ಎಲ್ಲ ಗಣಹೋಮ ನವಗ್ರಹ ಹೋಮಗಳೆಲ್ಲ ಸಂಜೆ ಆರಾಧನೆ ಇರುತ್ತೆ. ನಾಳೆ ವಿಶೇಷವಾಗಿ ಪೂರ್ಣಾಹುತಿ ಮತ್ತು ನಮ್ಮ ಶ್ರೀನಿವಾಸ ಕಲ್ಯಾಣ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಭಕ್ತ ಮಹಾಶಯರು ಸಕಾಲಕ್ಕೆ ಬಂದು ಪ್ರಸಾದ ಸ್ವೀಕರಣೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗ್ಬೋದು. ಶ್ರೀನಿವಾಸಪುರ ತಾಲೂಕು ರೋಣೂರು ಹೋಬಳಿಯ ದಿಂಬಾಲ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವರಪ್ರ ವೆಂಕಟೇಶ್ವರ ಸ್ವಾಮಿಯ ಆಲಯವನ್ನು ಗ್ರಾಮಸ್ಥರು ಸೇರಿ ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡಿ 2 ವರ್ಷಗಳಿಂದ ಅದನ್ನು ಒಂದು ಹಂತಕ್ಕೆ ಬಂದು 2 ವರ್ಷಗಳ ಹಿಂದೆ ಸ್ಥಾಪಿತ ಮಾಡಿದ್ದೇವೆ. ಈ ಸಾರಿ 2ನೇ ವಾರ್ಷಿಕೋತ್ಸವ ಹಾಗೂ ವೈಕುಂಠ ಏಕಾದಶಿ ನಾಳೆ ಕಲ್ಯಾಣೋತ್ಸವ ಇಟ್ಕೊಂಡಿದ್ದೀವಿ. ಇದು ಹಿಸ್ಟ್ರಿ ನಮ್ಮ ಊರಲ್ಲಿರ್ತಕ್ಕಂಥ ಶಿವಾಲಯ 1200 ವರ್ಷಗಳ ಹಿಂದಿನ 280 ವರ್ಷಗಳ ಹಿಂದಿನ ಶಿವಾಲಯ ಇದು ಬಂದಿರತಕ್ಕಂಥದ್ದು. ಅಲ್ಲೊಂದು ಕಲ್ಲು ಹಾಕಿದ್ದಾರೆ. ದೆಹಲಿಯಿಂದ ಪುರಾತತ್ವ ಇಲಾಖೆಯವರು ಬಂದು ಅದನ್ನೆಲ್ಲ ಸ್ಟಡಿ ಮಾಡಿ ಆವಾಗ ಒಂದು ಅವ್ರು ಇದೇ ಕೊಟ್ಟಿದ್ದರು. ಏನಂತಂದರೆ ಇಲ್ಲಿ ಪಾಂಡವರು ವನವಾಸ ಮಾಡುವಾಗ ಇಲ್ಲಿ ಯಾಗ ಯಜ್ಞಗಳು ಮಾಡಿರ್ತಕ್ಕಂಥ ಜಾಗ ಇದು. ನಾವು ಕಟ್ಟಿರ್ತಕ್ಕಂಥ ದೇವಸ್ಥಾನ ಪಾಂಡವರು ವನವಾಸದಲ್ಲಿದ್ದುಕೊಂಡು ಆವಾಗ ಕಟ್ಟಿರ್ತಕ್ಕಂಥದ್ದು ಅಜ್ಞಾತವಾಸದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಇದು ದೊಡ್ಡ ಹಳ್ಳ ಇತ್ತು. ಸುಮಾರು ಒಂದು 1500-1800 ಲೋಡು ಮಣ್ಣನ್ನು ತುಂಬಿಸ್ಕೊಂಬಂದು ಅಲ್ಲಿಂದ ದೇವಸ್ಥಾನ ಕಟ್ಕೊಂಡ್ಬಂದಿರ್ತಕ್ಕಂಥದ್ದು. ಹಳಬರೆಲ್ಲ ಸೇರಿ ಇಲ್ಲೇ ಮಾಡಬೇಕು ದೇವಸ್ಥಾನ, ಇದೇ ಪ್ರಶಸ್ತವಾದ್ದು. ಆದ್ದರಿಂದ ನಮ್ಮ ಹಿರಿಯರು, ನಮ್ಮ ತಾತಂದರು, ನಮ್ಮ ತಂದೆ ಚಿಕ್ಕಪ್ಪನವರೆಲ್ಲ ಸೇರಿ ಇಲ್ಲೇ ಕಟ್ಟಬೇಕು, ಬೇರೆ ಕಡೆ ದೇವಸ್ಥಾನ ಬೇಡ ಇದಂತಂದು. ಯಾಕೆಂದರೆ ಇದಕ್ಕೆ ಇಷ್ಟು ಹಿಸ್ಟ್ರಿ ಇದೆ. ಅಷ್ಟು ಇದ್ದೇ ಬರೀ ಮತ್ತೇನೋ ಬೂದಿ ಕುಂತ ತಿರುಗಲು ಹೇಳ್ತಾರೆ. ಹಾಗೆ ಮಾಡಿರೋ ಯಜ್ಞಗಳು ಬೂದಿ ಕುಂಡಗಳಿರ್ತಕ್ಕಂಥ ಜಾಗ ಅದಕ್ಕಿಲ್ಲೇ ನಾವು ಮಾಡಬೇಕು ಅಂತ ಇದೆ. ಇದಕ್ಕೆ ಇಷ್ಟು ಹಿಸ್ಟ್ರಿ ಇರೋದ್ರಿಂದ ಆ ಭಗವಂತನ ಪ್ರೇರಣೆಯಿಂದ ನಮ್ಮ ಗ್ರಾಮಸ್ಥರ ಸಹಕಾರ, ಎಲ್ಲ ಕಡೆ ಇರ್ತಕ್ಕಂಥ ಭಕ್ತಾದಿಗಳ ಸಹಕಾರದಿಂದ ನಾವಿಲ್ಲಿ ದೇವಸ್ಥಾನ ನಿರ್ಮಿಸ್ಕೊಂಡಿದ್ದೀವಿ. ಭಗವಂತನು ಈ ಒಂದು ಹಬ್ಬದ ಪ್ರಯುಕ್ತ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಓಂ ನಮೋ ವೆಂಕಟೇಶಾಯ.